ವೇದಿಕೆ ಮೇಲೆ ಅಟೆಂಡ್ ಆಗಿರ್ತಕ್ಕಂಥ ಪೂಜ್ಯರಾದ ಶಿವಲಿಂಗ ದೇವರನ್ನು ಕೂಡ ಶರಣವನ್ನು ಹೇಳಿ, ಶಟಸ್ಥಲ ಬ್ರಹ್ಮಿ ವೀರಮಾಂತ ಶಿವಾಚಾರ್ಯ ಪೂಜೆಯನ್ನು ಕೂಡ ಶರಣವನ್ನು ಹೇಳಿ, ಮಾಷಾಳದ ಪೂಜೆಯನ್ನು ಕೂಡ ಸರ್ವ ಪೂಜೆಯನ್ನು ಕೂಡ ಶರಣವನ್ನು ಹೇಳಿ, ಇಲ್ಲಿ ಪರಂತರವಾಗಿ ಸುಮಧುರವಾಗಿರ್ತಕ್ಕಂಥ ಗಾಯನ ಮಾಡಿರ್ತಕ್ಕಂಥ ನಮ್ಮವರೇ ಆದ ಶಿವದೇವರೇ, ಶಾಂತು ಅವರೇ, ವಿಜು ಅವರೇ, ಸರ್ವ ಗಾನ ಕಲಾ ಬಳಗದವರೇ, ಯಾವತ್ತೂ ನನ್ನ ಮೊಮ್ಮತ್ತೆ ತಾಯಂದರೆ, ಅಣ್ಣ ತಮ್ಮಂದರೆ, ತಮ್ಮೆಲ್ಲರ ಆತ್ಮನಿಷ್ಠ ಪರಮಾತ್ಮನಿಗೆ ಶರಣ ಸಮರ್ಪಣೆ. ಈ ಕಾರ್ಯಕ್ರಮದ ಸಂಭ್ರಮ ನೋಡಿಕೊಂಡಾಗ ನಾವು ಭೂತೋ ನಾವು ಭವಿಷ್ಯತಿ, ಅಷ್ಟು ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ, ಬಹಳ ಅಚ್ಚುಕಟ್ಟಾಗಿ ದೊಡ್ಡದಾಗಿರ್ತಕ್ಕಂಥ ಪರ್ವ ನಡೀತಕ್ಕಂಥದ್ದು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಒಬ್ಬ ಜಗಮಾಮೂರ್ತಿ, ಒಬ್ಬ ಸ್ವಾಮಿ ಸಮಾಜವನ್ನು ಕಾಯಕ ಎಂಥದ್ದು ಏನು ಕೆಲಸ ಅನ್ನೋದನ್ನು ಸಮಾಜಕ್ಕೆ ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬ ಸ್ವಾಮಿಯಾಗಿ ಮಠದೊಳಗೆ ಇರತಕ್ಕಂಥದ್ದು ಸ್ವಾಮಿ ಕರ್ತವ್ಯ ಅಲ್ಲ, ಒಬ್ಬ ಸ್ವಾಮಿಯಾಗಿ ಸಮಾಜದ ಏರುಪೇರವನ್ನು ತಿದ್ದತಕ್ಕಂಥದ್ದು, ಸಮಾಜದಲ್ಲಿ ಇರ್ತಕ್ಕಂಥ ತಪ್ಪನ್ನು ತಿದ್ದತಕ್ಕಂಥದ್ದು. ಒಂದೇ ಊರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಬ್ಬ ಸ್ವಾಮಿ ಬೆಳೆಯಲಿಕ್ಕೆ ಸಾಧ್ಯದ, ಕೆಲಸ ಮಾಡಲಿಕ್ಕೆ ಸಾಧ್ಯದ ಇವತ್ತಿನ ದಿವಸ. ಯಾಕಂದ್ರೆ ನಾವು ಬಹಳ ಕಡೆ ಗಮನ ಕೊಡಬೇಕಾಗ್ತದೆ. ಪ್ರತಿಯೊಬ್ಬರ ಜೀವನದೊಳಗ ಧರ್ಮದ ಅವಶ್ಯಕತೆ ಇದೆ. ಮನುಷ್ಯ ಆಹಾರ ಬಿಟ್ಟು ಬದುಕಬಹುದು, ನೀರು ಬಿಟ್ಟು ಬದುಕಬಹುದು, ಆದರೆ ಧರ್ಮವನ್ನು ಬಿಟ್ಟು ಬದುಕಲಿಕ್ಕೆ ಆಗಂಗಿಲ್ಲ. ಇವತ್ತು ಧರ್ಮವನ್ನು ಕಾಪಾಡ್ತಕ್ಕಂಥ ಒಬ್ಬ ನಿಜವಾಗಿರ್ತಕ್ಕಂಥ ಸ್ವಾಮಿ ಅವನ ಕರ್ತವ್ಯವನ್ನು ಪಾಲಿಸಿಕೊಂಡು ಬಂದಾಗ ಆ ನಾಡಿನ ಜನತೆ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯದ. ಯಾಕಂದ್ರೆ ಇವತ್ತು ನಮ್ಮ ಶಿವಲಿಂಗ ದೇವರು ಈ ಮಠಕ್ಕೆ ಬಂದಾಗ ಮಠದ ಚಿತ್ರಣ ದೊಡ್ಡದಾಗಿರ್ತದೆ ಇವತ್ತು. ಯಾಕಂದ್ರೆ ಪೈಲ ಮುಚ್ಚರ್ಕ ನಾವು ನೋಡಿ ಬಂದಿದ್ದೀವಿ, ಆದರೆ ಒಬ್ಬ ನಿಷ್ಠಾವಂತ ಗುರುಗಳು ಮಠಕ್ಕೆ ಬಂದಾಗ ಏನು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ನೋಡ್ಲಿಕ್ಕೆ ಸಾಕ್ಷಿ ಇವತ್ತಿನ ದಿವಸ ನಾವು. ಯಾಕಂದ್ರೆ ಒಬ್ಬ ಸಸ್ಯನ ಮನೆ ತರಬೇಕಾದ್ರೆ ಬಹಳ ವಿಚಾರ ಮಾಡ್ತೀವಿ ನಾವು. ಒಂದು ಸಸ್ಯನ ಮನೆಗೆ ತರಬೇಕಾದ್ರೆ ಬಹಳ ವಿಚಾರ ಮಾಡ್ತೀವಿ, ಆದ್ರೆ ಒಬ್ಬ ಸಮಾಜವನ್ನು ತಿದ್ದತಕ್ಕಂಥ, ಸಮಾಜವನ್ನು ಬೆಳೆದತಕ್ಕಂಥ ಒಬ್ಬ ಗುರುಗಳ ತರಬೇಕಾದ್ರೆ ಬಹಳ ವಿಚಾರ ಮಾಡಿ ಗುರುಗಳನ್ನು ತಂದಿರ್ತಕ್ಕಂಥ ವಿಷಯ ಇದು ಬಹಳ ಸಂತೋಷವಾಗಿರ್ತಕ್ಕಂಥದ್ದಿದೆ. ಯಾಕಂದ್ರೆ ಶಿವಲಿಂಗ ದೇವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅವ್ರು ಮಾಡ್ತಕ್ಕಂಥ ಜನಸ್ಪಂದನ ಕೆಲಸ ಇವತ್ತು ಮುಂಚೆ ನಿಮಗೆ ಊರವ್ರು ಗೊತ್ತದೋ ಗೊತ್ತಿಲ್ಲ, ಹೊರಗಡೆ ಒಳ್ಳೆ ಕೆಲಸ ಅಂತಕ್ಕಂಥ ಬಹಳ ಜನ ಮಾತಾಡ್ತಾರೆ. ನಿಮ್ಗೆ ಅವ್ರದ್ದು ಸ್ವಭಾವ ಗೊತ್ತದ, ಆದ್ರೆ ಹೊರಗ ಅವ್ರ ಪ್ರಭಾವ ಗೊತ್ತದ. ಇಲ್ಲಿ ಸ್ವಭಾವ ಗೊತ್ತದ, ಹೊರಗಡೆ ಅವ್ರ ಪ್ರಭಾವ ಗೊತ್ತದ ಅಂತ ಗುರುಗಳನ್ನು ಪಡೆದಿರ್ತಕ್ಕಂಥ ನೀವು ಬಹಳ ಪುಣ್ಯವಂತರು, ಬಹಳ ಧನ್ಯರು. ಯಾಕಂದ್ರೆ ಜೀವನದೊಳಗ ಸಂಪತ್ತು ಸಿಗ್ತದೆ, ಆದರೆ ಗುರು ಸಿಗೋದು ಬಹಳ ದುರ್ಲಭ. ಗುರುಗಳಂತವ್ರು ಸಿಗ್ತಾರೆ, ಆದ್ರೆ ಗುರುಗಳು ಸಿಗಂಗಿಲ್ಲ. ಅವರಂಗೆ ಕಾಣಬಹುದು, ಅವರಂಗೆ ಇರ್ಬೋದು, ಅವರಂಗೆ ಮಾತಾಡ್ಬೋದು, ಅವರಂಗೆ ಬಟ್ಟೆ ಹಾಕೋಬಹುದು. ನಿಜವಾಗಿರ್ತಕ್ಕಂಥ ಒಬ್ಬ ಸಮಾಜ ಚಿಂತನೆ ಮಾಡ್ತಕ್ಕಂಥ ಗುರು ಸಿಗೋದು ಬಹಳ ಕಷ್ಟ ಅದ. ಅಂತ ಒಬ್ಬ ಗುರುಗಳು ತಮ್ಮ ದೊರಕಿದ್ದಾರೆ. ಅವರಿಂದ ನಾಡು, ನಮ್ಮ ತಾಲೂಕು ಯಾವತ್ತೂ ಕೂಡ ಒಳ್ಳೆಯದಾಗಿ ಹಾರೈಸಿ ಎರಡು ಮಾತುಗಳು ಹೇಳ್ಕೊಡೋಣ.